ಏನು ಅಣ್ಣ ಬರ್ತಾ ಇಲ್ವಾ? ನೀವು ಅಮ್ಮ ಇಬ್ಬರೇ ಹೋಗ್ತಾ ಇದ್ದೀರಾ? ಹೆಂಗಪ್ಪ ಅಲ್ಲಿ ಏರ್ಪೋರ್ಟಲ್ಲೆಲ್ಲ ನಿಮಗೆ ಗೊತ್ತಾಗುತ್ತಾ? ಸರಿ, ಇವ್ರನ್ನ ವಿಚಾರಿಸ್ಬಿಟ್ಟು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ರೀ, ಅಪ್ಪ ಅಮ್ಮ ಕಾಶಿಗೆ ಹೋಗ್ಬೇಕಂತೆ. ಆ ಫ್ಲೈಟು ಎಷ್ಟಾಗುತ್ತೆ ಏನು ಅಂತ ಚೆಕ್ ಮಾಡಿ ನೋಡಿ. ಹಾಗೆ ಯಾವ ಡೇಟ್ಗೆ ಅವೈಲೇಬಲ್ ಇದೆ ಸ್ವಲ್ಪ ನೋಡಿ. ಲೇ, ಟಿಕೆಟ್ಸ್ ಏನೋ ಸಿಗುತ್ತೆ, ಒಬ್ಬರಿಗೆ ಒಂದು 14-15 ಸಾವಿರ ಖರ್ಚಾಗುತ್ತೆ. ಅಷ್ಟಲ್ದೇ ಅಲ್ಲಿ ಉಳ್ಕೊಳ್ಳೋಕ್ಕೆ, ಆಮೇಲೆ ಊಟ ತಿಂಡಿ ವ್ಯವಸ್ಥೆ, ಅಲ್ಲಿ ಹೋದ್ಮೇಲೆ ಅಕ್ಕಪಕ್ಕ ನೋಡೋವಂಥ ಜಾಗಗಳು ತುಂಬ ಇರುತ್ತೆ. ಅದನ್ನೆಲ್ಲ ತೋರಿಸೋದಕ್ಕೆ ನಮ್ಮವರು ಅಂತ ಯಾರಾದರೂ ಒಬ್ರು ಜೊತೇಲಿದ್ದರೆ ಒಳ್ಳೆಯದು. ಏನು ಮಾಡೋದು? ನನಗೊಂದು ಒಳ್ಳೆ ಐಡಿಯಾ ಬಂತು. ಒಂದು ನಿಮಿಷ ಇರೋ. ತಗೋ, ಈ ವಿಡಿಯೋ ಒಂದ್ಸರಿ ನೋಡು. ನಮಸ್ಕಾರ, ನಾನು ರಾಮಕೃಷ್ಣ, ಅನುಗ್ರಹ ಯಾತ್ರ. ತಮ್ಮ ಅಪ್ಪ ಅಮ್ಮನ್ನ ಒಂದ್ಸತಿ ಆದ್ರೂ ಫ್ಲೈಟ್ ಅಲ್ಲಿ ಕಳಿಸ್ಬೇಕಂತ ಯಾವ ಮಕ್ಳಿಗೆ ಆಸೆ ಇರಲ್ಲ ಹೇಳಿ? ಹಾಗೆ ಕಾಶಿ ಯಾತ್ರೆ ಮಾಡಿಸ್ಬೇಕಂತನೂ ತುಂಬಾ ಜನ ಅನ್ಕೊಂಡಿರ್ತಾರ. ನಾನು ಇವೆರಡನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಜೂನ್ 15ನೇ ತಾರೀಕು ವಿಶ್ವ ಅಪ್ಪಂದಿರ ದಿನಾಚರಣೆ ಪ್ರಯುಕ್ತ ಕಾಶಿ ಯಾತ್ರೆ ಮಾಡಿಸಿದ್ರಿ. ಫ್ಲೈಟ್ ಅಲ್ಲಿ ಒಬ್ಬರಿಗೆ ಕೇವಲ 18,000 ರೂಪಾಯಿ ಇರುತ್ತೆ. ಇದು ಲಿಮಿಟೆಡ್ ಸೀಟ್ ಆಗಿರುತ್ತೆ. ಒಂದ್ 20 ಜನ ಮಾತ್ರ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಿದೀನಿ. ಯಾರಾದ್ರೂ ಆಸಕ್ತರಿದ್ರೆ ನಿಮ್ ತಂದೆ ತಾಯಿನ ಫ್ಲೈಟ್ ಅಲ್ಲಿ ಮತ್ತೆ ಕಾಶಿಗೆ ಕಳಿಸಬೇಕು, ಬಜೆಟ್ ಪ್ಯಾಕೇಜ್ ಏನಾಗಿದ್ರೆ ನೇರವಾಗಿ ಈ ಕೆನಡಾ ಕೊಟ್ಟ ನಂಬರ್ ಕಾಲ್ ಮಾಡಿ. ನಮಸ್ಕಾರ ರೀ, ಪ್ಯಾಕೇಜ್ ಅಂತೂ ತುಂಬಾ ಚೆನ್ನಾಗಿದೆ. ಇದೇ ಪ್ಯಾಕೇಜ್ ಅಲ್ಲೇ ನಮ್ಮ ಅಪ್ಪ ನಮ್ಮಮ್ಮನ ಕಳಿಸ್ಬಿಡೋಣ. ಸರಿ, ಆಯಿತು. ರೇಟು ಕೂಡ ರೀಸನಬಲ್ ಆಗಿದೆ. ಪ್ರತಿಯೊಂದಕ್ಕೂ ಅವ್ರ ಜೊತೆಯಲ್ಲಿದ್ದು ವ್ಯವಸ್ಥೆ ಮಾಡೋದ್ರಿಂದ ಅಪ್ಪ ಅಮ್ಮ ಇಬ್ಬರೇ ಹೋಗ್ತಾ ಇದ್ದಾರೆ ಅನ್ನೋ ಭಯನೂ ಇರೋದಿಲ್ಲ. ಮತ್ತು ಈ ಪ್ಯಾಕೇಜಲ್ಲಿ ಹೊಸ ವಿಶ್ವನಾಥನ ದೇವಸ್ಥಾನ, ಆಮೇಲೆ ಹನುಮಂತನ ದೇವಸ್ಥಾನ, ದುರ್ಗಾ ಮಠ, ಕಾವಡೆ ಮಠ, ತುಳಸಿ ಮಾನಸ ಮಂದಿರ, ಮಣಿ ಮಂದಿರ ಅವೆಲ್ಲ ನೋಡಿಕೊಂಡು ಸಾಯಂಕಾಲ ಗಂಗಾ ಆರತಿ ಮುಗಿಸ್ಕೊಂಡು ಹೋಗಿ ರೂಮಲ್ಲಿ ರೆಸ್ಟ್ ತಗೊಳ್ಳೋದು. ಮಾರನೇ ದಿನ ಬೆಳಗ್ಗೆ ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ವಿಶಾಲಾಕ್ಷಿ ಟೆಂಪಲ್ಲು, ಅನ್ನಪೂರ್ಣೇಶ್ವರಿ ಟೆಂಪಲ್ಲು, ಕಾಲಭೈರವನ ದರ್ಶನ ಮಾಡಿಕೊಂಡು ಮತ್ತೆ ಹೋಟ್ಲಿಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಫ್ಲೈಟಲ್ಲಿ ಬೆಂಗಳೂರಿಗೆ ವಾಪಸ್ ಬರೋದು. ಈ ಪ್ಯಾಕೇಜಲ್ಲಿ ಹೋಗೋದು ಫ್ಲೈಟಲ್ಲೇ, ಬರೋದು ಫ್ಲೈಟಲ್ಲೇ. ಆಮೇಲೆ ಅಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಎಲ್ಲ ಒಳ್ಳೆ AC ಬಸ್ಸು ಬುಕ್ ಮಾಡಿರ್ತಾರೆ. ಉಳ್ಕೊಳ್ಳೋಕ್ಕೆ AC ರೂಮ್ ವ್ಯವಸ್ಥೆ ಇರುತ್ತೆ. ಒಳ್ಳೆ ವೆಜಿಟೇರಿಯನ್ ಊಟನೂ ಇರುತ್ತೆ. ಇದೆಲ್ಲ ಈ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಹೌದಾ ರೀ, ಇಂಥ ಒಳ್ಳೆ ಪ್ಯಾಕೇಜು ಮತ್ತೆ ಮತ್ತೆ ಸಿಗೋದಿಲ್ಲ. ಸೀಟ್ಸ್ ಬೇರೆ ಲಿಮಿಟೆಡ್ ಅಂತ ಇದ್ದೀರಾ. ಅಪ್ಪ ಅಮ್ಮನ ಜೊತೆ ಅತ್ತೆ ಮಾವಾಗೂ ಬುಕ್ ಮಾಡ್ಬಿಡಿ, ಅವರು ಹೋಗ್ಬಿಟ್ಟು ಬರ್ಲಿ. ಕರೆಕ್ಟ್ ನೀನು ಹೇಳೋದು. ಇದ್ಯಾಕೆ ನನ್ನ ತಲೆಗೆ ಉಳಿಲಿಲ್ವಲ್ಲ? ಈಗಲೇ 4 ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ. ನೀವು ಅಷ್ಟೇ ಕಣ್ರಿ, ನಿಮಗೂ ಆಸೆ ಇರುತ್ತೆ ಅಪ್ಪ ಅಮ್ಮನ್ನ ಕಾಶಿ ಕಳಿಸ್ಬೇಕು ಅಂತ, ಅಥವಾ ನೀವೇ ಹೋಗ್ಬೇಕು ಅಂತ.